ಕೊಡ್ತೀವಿ ರೀ ಅಣ್ಣ, ನಾವು ನಿಮ್ಮ ಪಕ್ಕದಲ್ಲಿ. ತಂದೆ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ತುಂಬ ಚೆನ್ನಾಗಿದೆ. 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 ಅದು ಹೇಳಿಲ್ವಾ, ಗನ್ನು ಶೂಟ್ ಮಾಡೋದೆಲ್ಲ ನೋಡ್ತೀರಾ ಕುತ್ಕೊಂಡು. ಅಪ್ಪ ಅಮ್ಮನ, ತಂದೆ ತಾಯಿನ, ಮಕ್ಕಳನ್ನ, ಹೆಡ್ತಿನ ಕರ್ಕೊಬಂದು ಒಂದ್ಸಲ ಕುತ್ಕೊಂಡು ನೋಡಿ, ಗೊತ್ತಾಗುತ್ತೆ. ಚೇಂಜ್ ಆಗ್ತಾನೆ ಚೇಂಜ್ ಆಗ್ತಾನೆ ಓನೇನ ಚೇಂಜ್ ಆಗ್ತಾರೆ. ಇಲ್ಲ ಇಲ್ಲ, ಓನೇನ ಚೇಂಜ್ ಆಗ್ತಾರೆ. ಸಖತ್ತಾಗಿದೆ ಸರ್, ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನಾವು ಅಲ್ಲಿ ತೊಗೊಳಲ್ವಾ ಸಪ್ರೇಟಾಗಿ? ಚೆನ್ನಾಗಿದೆ. ಏನು ಫೀಲಿಂಗ್ಸ್ ಆಯಿತು, ಏನಾದರೂ ಟಚ್ ಆಯಿತಾ ಈ ಕಥೆ? ಇದು ಫ್ಯಾಮಿಲಿ ಸ್ಟೋರಿ ಮೇಡಮ್. ಇದು ಒಂದು ಯಾವುದ್ರಲ್ಲಿ 100% ಪ್ರತಿಯೊಬ್ಬ ಮಗ ಈ ಫಿಲ್ಮ್ ನೋಡಬೇಕು. ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರಿಗೂ ನೋಡಲೇಬೇಕು. ಯಾಕೆಂತಂದರೆ ಇವತ್ತಿನ ಸನ್ನಿವೇಶ ಮಕ್ಕಳು ತಂದೆ ಒಂದು ಪ್ರೀತಿ ಹೇಗೆ ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಟೋರಿ ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್ ಮೂವಿ. ಭಾಳಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಯಾವುದೇ ಒಂದು ಈ ಸಿನಿಮಾ ನೋಡಿದರೆ ಎಲ್ಲರೂ ಕೂಡ ಹಾಳು ಬರುತ್ತೆ. ಯಾಕೆಂತಂದರೆ ದೈಹಿಕವಾಗಿರ್ತಕ್ಕಂಥ ಚಿತ್ರ ಇದು ಬಹಳ ಚೆನ್ನಾಗಿದೆ ಅಂತ ಹೇಳ್ತಿತ್ತು. ಹಾಗೆ ಆ ಮಕ್ಕಳು ಪಾತ್ರ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ಇವತ್ತಿನ ಕಾಲದಲ್ಲಿ ತಂದೆ ಮಕ್ಕಳು ಜೊತೆಗೆ ಕೂತ್ಕೊಂಡು ನೋಡಬೇಕು. ಯಾಕೆಂತಂದರೆ ಪ್ರತಿಯೊಬ್ಬ ತಂದೆ ಕೂಡ ಈ ಥರ ಎಷ್ಟು ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಹಾಗೆಯೇ ಆ ಮಕ್ಕಳು ಕೂಡ ತಂದೆನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇದು ಬಹಳ 100 ದಿನ ಪೂರೈಸಲಿ ಅಂತ ನಾವು ಆಶಿಸ್ತೀವಿ ಇದನ್ನು. ಮಾತಾಡ್ಸೋಣ. ಹಾಂ ಮೇಡಮ್, ಒಂದು ಬೈ ಮೇಡಮ್, ಒಂದು ತನ್ನಿ. ಚೆನ್ನಾಗಿದೆ. ನಮ್ಮ ಅಪ್ಪಗೆ ಏನಾದ್ರು ಮೇಡಮ್, ಪ್ರತಿಯೊಬ್ಬ ಅಪ್ಪನೂ ಮಗನಿಗೋಸ್ಕರ ಪ್ರತಿಯೊಂದು ಮಾಡ್ತಾರೆ. ಅದೇ ಅಮ್ಮ ಸಕ್ಕದಾಗಿ ತೋರಿಸ್ತಾರೆ. ಆ ಪ್ರೊಡ್ಯೂಸರಿಗೆ ಡೈರೆಕ್ಟ್ಗಂತದ್ದು ನನ್ನ ಕಾಲು ಮುಗಿದು ನಮಸ್ಕಾರ ಮಾಡ್ತೀನಿ. ಸೂಪರ್ ಒಳ್ಳೆ ಮೂವಿ ಕೊಟ್ಟಾರೆ ಸರ್. ಈ ವರ್ಷ ಫಸ್ಟ್ ಮೂವಿ ತಂದೆ ಬಗ್ಗೆ ಸಕ್ಕದಾಗಿ ಕೊಟ್ಟಾರೆ. ನನಗೆ ಈ ವರ್ಷ ಫಸ್ಟ್ ಮೂವಿ ಇದೆ ಅಂತ ಹೇಳ್ತೀನಿ. ಸೂಪರ್ ಇದೆ ಮೂವಿ. ಪ್ರತಿಯೊಬ್ಬರು ನೋಡಿ, ಯಾರ್ಯಾರು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿಲ್ಲ, ಪ್ರತಿಯೊಬ್ಬರು ಯಾರ್ಯಾರು ನಿಮ್ಮ ಮಗ ಇದ್ದಾರೆ, ಮಗ ಅಂತ ಹಿಂದೆ ಮುಂದೆ ಭೇದ ಮಾಡಬೇಡಿ. ತುಂಬ ಇದೆ, ಚೆನ್ನಾಗಿದೆ ಮೂವಿ, ಸಕ್ಕತ್ತಾಗಿದೆ ಮೂವಿ. ಪ್ರತಿಯೊಬ್ಬರು ನೋಡಿ. ಡೈರೆಕ್ಟರ್ ನಾನು 2 ಸಲ ಹೇಳ್ತೀನಿ, ಸಲ್ಯೂಟ್ ಸರ್, ನಿಮ್ಮ ಪಾದಕ್ಕೆ ಸಲ್ಯೂಟು. ಸೂಪರಾಗಿ ಹೋಗಲಿ ಮೂವಿ. ಪ್ರತಿಯೊಂದು ಚೆನ್ನಾಗಿದೆ, ಪ್ರತಿಯೊಂದಿಗೂ ಟಿಸ್ಟ್ ಕೊಟ್ಟೇನೆ. ಡೈಲಾಗು ಸಕ್ಕತ್ತಾಗಿದೆ.
ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಲ್ಲ ಸಾಯಿ ಕುಮಾರ್ ನೀವಮ್ಮ ಈ ಸೊಕ್ಕದ acting. ತುಂಬ ಚೆನ್ನಾಗಿದೆ. ಒಂದು ಜೊತೆಗೆ ಸಾಯಿ ಕುಮಾರ್ ಅವರು ಈಗಷ್ಟೇ ಚೌಕಿದಾರ್ ಸಿನಿಮಾ ನೋಡ್ಕೊಬಂದೆ. ಆ್ಯಕ್ಚುಲಿ ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಈ ಒಂದು ಎಮೋಷನ್, ತಂದೆ ತಾಯಿಯ ಎಮೋಷನನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ಬದುಕಿರ್ಬೇಕಾದ್ರೆ ಆ ವ್ಯಾಲ್ಯೂ ನಮಗೆ ಗೊತ್ತಿರೋದಿಲ್ಲ. ಅದೇ ಆ ಮರು ಸೇವೆ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಅದೇನೋ ಹೇಳ್ತೀವಲ್ಲ, ತಲೆ ಮೇಲೆ ಬಂದಿದ್ದು ನೀರಿಗೆ ಕಾಲಿಗೆ ಬಂದೇ ಬರುತ್ತೆ ಅಂತ. ಆ ಥರ ಒಂದು ತಂದೆಗೆ ಒಂದು ಪ್ಯಾರಲೈಸ್ ಆದಾಗ ಆ ಮಗ ಅವ್ರನ್ನ ಯಾವ ರೀತಿ ನೋಡ್ಕೊತಾನೆ. ಹಿಂದೆ ಒಂದು ಟೈಮಲ್ಲಿ ತಂದೆ ಅವ್ರು ಸೇವೆ ಮಾಡಿರ್ತಾರೆ, ಅದರ ರಿವರ್ಸ್ ಹೇಗಾಗುತ್ತೆ ಅನ್ನುವಂಥ ಸಬ್ಜೆಕ್ಟನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಕಾಂಬಿನೇಷನ್ ಆಫ್ ಧನ್ಯ ಮತ್ತು ನಮ್ಮ ಪೃಥ್ವಿದು ಭಾಳ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಪೃಥ್ವಿನ ನಾವು ಈ ಥರದ ಪಾತ್ರದಲ್ಲಿ ಹಿಂದೆ ನೋಡಿಲ್ಲ. ಇದೊಂದು ವಿಭಿನ್ನ ಪ್ರಯತ್ನ, ವಿಭಿನ್ನ ಪಾತ್ರ. ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ ಬರಬೇಕು ಅಂತಂದರೆ ಪ್ರಾಬಬ್ಲಿ ಸಿನಿಮಾನ ಫಸ್ಟ್ ವೀಕ್ಷಕರು ನೋಡಿಬಿಟ್ಟು ಅದ್ರ ಬಗ್ಗೆ ವಿಚಾರವಂತಿಕೆಯನ್ನು ಜನರಿಗೆ ಸ್ಪ್ರೆಡ್ ಮಾಡಬೇಕು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಗಿಲ್ಲಿ ಅವರು ಸಹ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ನನ್ನ ಒಂದು ಕಳಕಳಿಯ ರಿಕ್ವೆಸ್ಟು ಗಿಲ್ಲಿಗೆ ಏನಂತಂದರೆ, ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ, ದಯವಿಟ್ಟು ನಿಮ್ಮದೇ ಸಿನಿಮಾ ಹೊರಗಡೆ ಬಂದಿದೆ, ನೀವು ಬಂದಮೇಲೆ ಬಂದಂಥ ಫಸ್ಟ್ ಸಿನಿಮಾ ಬಂದು ಇದರ ಒಂದು ಪ್ರಮೋಷನ್ಸ್ಗಳಲ್ಲಿ ನೀವು ಸಹ ಬಂದರೆ ನಿಮ್ಮ ಫ್ಯಾನ್ಸ್ ಆದರೂ ಬಂದು ಸಿನಿಮಾವನ್ನು ನೋಡ್ತಾರೆ. ಅದರಿಂದ ಸಿನಿಮಾ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ, ಕನ್ನಡ ಸಿನಿಮಾ ಉಳಿಯುತ್ತೆ, ಬೆಳೆಯುತ್ತೆ. ನಮಸ್ಕಾರ. ಮೊದಲ ಒಂದು ಇದಾಗಿ ಗುರು ಅಂತ ಹೇಳ್ತೀವಲ್ವಾ, ಒಂದು ಇದರಲ್ಲಿ ಸೊಸೈಟಿಯಲ್ಲಿ ಹೇಗೆ ನಡೀತಾ ಇದೆ, ಯಾವ ಥರ ನಾವು ನಡ್ಕೋಬೇಕು ಏನು ಅನ್ನೋದು ಅಪ್ಪ ಅಮ್ಮನೂ ಅದು ಅರ್ಥ ಮಾಡಬೇಕು. ಅದರಲ್ಲಿ ಅಪ್ಪ ಅನ್ನೋ ಕ್ಯಾರೆಕ್ಟ್ರ್ ಎಷ್ಟು ಮುಖ್ಯ ಅನ್ನೋದು ಹಾಡುಗಳಿರ್ಬೋದು, ಇವಾಗಿರೋ ಸಿಚುವೇಶನ್ ಸೊಸೈಟಿಯಲ್ಲಿ ಏನಿದೆಯೋ ಅದನ್ನು ತುಂಬ ಚೆನ್ನಾಗಿ ಫಿಲಮ್ ತೋರಿಸಿದೆ. ಇದು ಖಂಡಿತವಾಗಿ 100% ಸಕ್ಸಸ್ಫುಲ್ ಆಗುತ್ತೆ. ತುಂಬ ಖುಷಿಯಾಯಿತು ನನಗಂತೂ. ನಾನಂತೂ ಇನ್ನೂ ಅದು ಮೂಡಿಂದ ಬಂದಿಲ್ಲ. ಮಕ್ಕಳನ್ನ ಹೇಗೆ ಸಾಕಬೇಕು ಅಂದರೆ ಅಪ್ಪ ಅನ್ನೋರು ಯಾವ ಥರ ಒಂದು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇವಾಗಂತೂ ಹೆಂಗೆ ಇದ್ರೇನು ಅದು ಮಗನಿಗೆ ಅವನು ಓನಾಗಿ ರಿಯಲೈಸ್ ಮಾಡುವಾಗ ಅದು ಸೊಸೈಟಿಯಲ್ಲಿ ನಾವು ಹೇಗಿರಬೇಕು, ನಮ್ಮ ಮನೇಲಿ ಹೇಗಿರಬೇಕು ಅನ್ನೋದು ಅರ್ಥ ಮಾಡಿಕೊಂಡು ಒಳ್ಳೆ ಫಿಲಮು. ನನಗಂತೂ ಭಾಳ ಖುಷಿಯಾಯಿತು. ಎಮೋಷ್ನಲ್, ಅಪ್ಪ ಅಮ್ಮನದು ಎಮೋಷ್ನಲ್ ಫಿಲಮ್ ಇದು. ತುಂಬ ಆಲ್ ದ ಬೆಸ್ಟು, 100% ಆಗಿ ಸಕ್ಸಸ್ಫುಲ್ ಆಗಲಿ ಅಂತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್ ಆಗಿದೆ ಫಿಲಮ್ ಮಾತ್ರ. ಸೂಪರ್ ಫಿಲಮ್, ತಂದೆ ಮಗ ಬಾಂಡಿಂಗ್ ಇದೆ. ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ, ನೋಡ್ಬೋದು ಫ್ಯಾಮಿಲಿ ಎಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕಾದಂಥ ಒಂದು ಸಿನಿಮಾ. ನೈಸ್ ಮೂವಿ, ವ್ಯಾಲ್ಯೂ ಆಫ್ ಪೇರೆಂಟ್ಸ್, ವೆರಿ ನೈಸ್ ಮೂವಿ. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಅಪ್ಪ ಅಮ್ಮನ ಪ್ರೀತಿ ಮುಂದೆ ಯಾವುದೂ ಇಲ್ಲ ಅಂತ ತೋರಿಸ್ಕೊಟ್ಟಿದೆ. ಸೂಪರ್.